ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕೆ.ಸಿ.ಟಿ ಎಕ್ಸಾಮ್ ಬಗ್ಗೆ ಒಂದು ಓವರ್‌ವ್ಯೂ ಕೊಡ್ತೀನಿ. ಅಂದರೆ ಕೆ.ಸಿ.ಟಿ ಎಕ್ಸಾಮ್ ಕೌನ್ಸೆಲಿಂಗ್ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಅದು ಯಾವ ಮುಖಾಂತರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಈ ಈಗ ನೀವು ಕೆ.ಸಿ.ಟಿ ಎಕ್ಸಾಮ್ ಬರೀತೀರಾ, 50 ಮಾರ್ಕ್ಸಿಗೆ ಬರೀತೀರಾ. ಎಲ್ಲ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಇವು 4 ಸಬ್ಜೆಕ್ಟ್ಗೂ ಕೆ.ಸಿ.ಟಿ ಬರೀತೀರಾ. ಮತ್ತು ಗಡಿನಾಡು ಕನ್ನಡಿಗರು ಅಂದರೆ ಬಾರ್ಡ್ರಲ್ಲಿರೋ ಕನ್ನಡಿಗರು ಕನ್ನಡ ಎಕ್ಸಾಮ್ ಬರೀಲೇಬೇಕು, ಅಥವಾ ಔಟ್ ಆಫ್ ಸ್ಟೇಟ್ ಆದವರು ಕನ್ನಡ ಎಕ್ಸಾಮ್ ಬರೀಲೇಬೇಕು. ಉಳಿದವ್ರು ಮಾತ್ರ ಇದು ಕಂಪಲ್ಸರಿ ಎಲ್ಲರೂ ಬರೀತೀರಾ. ನೆಕ್ಸ್ಟ್ ಎಲ್ಲನೂ 50 ಮಾರ್ಕ್ಸಿಗೆ ಬರೀತೀರಾ. ಬರೆದ ಮೇಲೆ ಇದಕ್ಕೆ ನಿಮ್ಮದು ಬೋರ್ಡಿಂದ 50% ಆ್ಯಡ್ ಮಾಡ್ತಾರೆ. ಎರಡೂ ಸೇರಿ ಮತ್ತೆ 50 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟಿಂದ 50. ಲಾಸ್ಟ್ಗೆ ನಿಮ್ಮದು ರ್ಯಾಂಕಿಂಗ್. ಈಗ ಫಾರ್ ಎಕ್ಸಾಂಪಲ್ ಕೆ.ಸಿ.ಟಿ ರಿಸಲ್ಟ್ಸ್ ಬಂತು ಅಂತ ತಿಳ್ಕೊಳ್ಳಿ. ಈಗ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ 40,000, 50,000 ಅಥವಾ 1,000. ದಿ ಟೋಟಲ್ ಡಿಪೆಂಡ್ಸ್ ಆನ್ ಯುವರ್ ಬೋರ್ಡ್ ಮಾರ್ಕ್ಸ್ ಆ್ಯಂಡ್ ಕೆ.ಸಿ.ಟಿ ಮಾರ್ಕ್ಸ್. ಈಗ ಹೇಗೆ ಹೇಳಬೇಕಂದ್ರೆ, ಈಗ ನೀವು ಒಂದು ವೇಳೆ ನೀವು ಬೋರ್ಡ್ ಮಾರ್ಕ್ಸ್ ಜಾಸ್ತಿ ಮಾಡಿ ಕೆ.ಸಿ.ಟಿಲಿ ಕಮ್ಮಿ ಮಾಡಿದರೆ ಎವರೇಜ್ ರ್ಯಾಂಕಿಂಗ್ ಬರುತ್ತೆ, ಅಥವಾ ಸಮ್ ವಾಟ್ 50K 60K. ಅದೇ ಬೋರ್ಡಲ್ಲಿ ಕಮ್ಮಿ ಮಾಡಿ ಕೆ.ಸಿ.ಟಿಲಿ ಜಾಸ್ತಿ ಮಾಡಿದರೆ ಅಲ್ಲಿನೂ ಕೂಡ ಆ್ಯಾವರೇಜ್ ಮಾರ್ಕ್ಸ್ ಬರುತ್ತೆ ಸೇಮ್. ಆ್ಯಂಡ್ ಇಫ್ ಎರಡರಲ್ಲೂ ತುಂಬ ಲೋ ಸ್ಕೋರ್ ಮಾಡಿದ್ರೆ, ಅಂದರೆ ತುಂಬ ಮ್ಯಾಕ್ಸಿಮಮ್ ಅಂದರೆ 150 to 2 lakh ತನಕ ನಿಮ್ಮ ರ್ಯಾಂಕಿಂಗ್ ಹೋಗುತ್ತೆ. ನೀವು ಎರಡರಲ್ಲೂ ತುಂಬ ಚೆನ್ನಾಗಿ ಮಾಡ್ಕೊಂಡ್ರೆ ಅಂದರೆ ಸಮ್ವಾಟ್ 1 to 20,000 ತನಕ ಇರುತ್ತೆ ನಿಮ್ಮ ರ್ಯಾಂಕಿಂಗು. ಇದ್ರ ಬಗ್ಗೆ ಆಮೇಲೆ ನಿಮಗೆ ಹೇಳಬೇಕಂದ್ರೆ ಎಲ್ಲ ಸಬ್ಜೆಕ್ಟಿಗೂ ಅಥವಾ ಎಲ್ಲ ಕೋರ್ಸಿಗೂ ಒಂದೇ ರ್ಯಾಂಕಿಂಗ್ ಬರೋಲ್ಲ. ಇಂಜಿನಿಯರಿಂಗಿಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ, ಬಿ ಫಾರ್ಮಾಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ, ಮತ್ತು BSc ಅಗ್ರಿಗೆ ಅಥವಾ ಅಲೈನ್ಡ್ ಕೋರ್ಸಸ್ ಇರುತ್ತಲ್ಲ ಅದಕ್ಕೆ ಬೇರೆ ರ್ಯಾಂಕಿಂಗ್ ಬರುತ್ತೆ. ನರ್ಸಿಂಗಿಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ, BSc ನರ್ಸಿಂಗಿಗೆ ಬೇರೆ ರ್ಯಾಂಕಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಇಂಜಿನಿಯರಿಂಗಲ್ಲಿ ಬರೀ ನಿಮ್ಮದು ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವು ಮೂರರದ್ದೇ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಅದರಿಂದ ನಿಮಗೆ ಓವರಾಲ್ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಡಿ ಫಾರ್ಮಾದಲ್ಲಿ ಎಲ್ಲ ಸಬ್ಜೆಕ್ಟು ತೊಗೊತಾರೆ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಮತ್ತು ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮು, ಒಂದು ಕೆ.ಸಿ.ಟಿ ರಿಟರ್ನ್ ಅಂದರೆ ಬರೀತಾರಲ್ಲ ಟಿಕ್ ಮಾಡಿ ಅದು. ಇದು ಬರೀ ಕೆಲವೊಂದು ರಿಸರ್ವೇಷನ್ ಇರುತ್ತೆ, ಅದ್ರ ಬಗ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ ಮತ್ತಷ್ಟು ವಿಡಿಯೋದಲ್ಲಿ. ಅದರಿಂದ ಬರುತ್ತೆ. ಅಂದರೆ ರೈತರ ಮಕ್ಕಳು ಆ ಟೈಪ್ ಒಂದು ಕ್ಯಾಟಗರಿ ಇರುತ್ತೆ, ಅವ್ರು ಬರಿಬೋದು ಇದನ್ನು ಪ್ರಾಕ್ಟಿಕಲ್ ಎಕ್ಸಾಮ್. ಇದು ನಡೆಯೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಧಾರವಾಡ, ಬ್ಯಾಂಗ್ಳೂರು. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನಡೆಯುತ್ತೆ, ನೀವು ಕೆ.ಸಿ.ಟಿ ರಿಟರ್ನ್ ಟೈಪ್ ಬರೀತೀರ, ಅದರಲ್ಲೊಂದು ರ್ಯಾಂಕಿಂಗ್ ಬರುತ್ತೆ. ಒಂದು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅಂತ ಬರುತ್ತೆ, ಒಂದು ಕೆ.ಸಿ.ಟಿ ರ್ಯಾಂಕಿಂಗ್ ಅಂತ ಬರುತ್ತೆ. ಇದೇ ಥರ ವೆಟರ್ನರಿಗೂ ಒಂದು ರ್ಯಾಂಕಿಂಗ್ ಬರುತ್ತೆ. ಅದಕ್ಕೂ ಕೂಡ ದ್ಯಾಟ್ ಟು ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎಕ್ಸಾಮ್. ನೆಕ್ಸ್ಟ್ ನರ್ಸಿಂಗಿಂದು ಅದಕ್ಕೆ ಬೇರೆ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ. ಸಮ್ಟೈಮ್ ಇಟ್ ವಿಲ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ದ್ಯಾಟ್ ನರ್ಸಿಂಗ್ ಕೆ.ಸಿ.ಟಿಯಿಂದ ಹೋಗಬೇಕಾ ಅಥವಾ ನೀಟಿಂದ ಹೋಗ್ಬೇಕಂತ. ಎರಡರಲ್ಲೂ ಹೋಗ್ಬೋದು, ಬಟ್ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ ಆ್ಯಂಡ್ ಯುವರ್ ಮಾರ್ಕ್ಸ್ ಆರ್ ರ್ಯಾಂಕಿಂಗ್. ಇವಾಗ ನೀವು ಅಂದರೆ ಕೋರ್ಸ್ನ ಚೂಸ್ ಮಾಡಿದ್ರಿ, ಈಗ ಕೌನ್ಸಿಲಿಂಗ್ ಪ್ರೊಸೆಸ್ ನಡೆಯುತ್ತೆ. ಅದರಲ್ಲಿ ಒನ್ಸ್ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಬಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲೇ ಆಗಿದೆ. ನಿಮಗೆಲ್ಲ ಕೋಟಾ ಯಾವ ಕ್ಯಾಟಗರಿ ಇದೆ ಅದ್ರ ಮೇಲೆ ನಿಮ್ಗೆ ರ್ಯಾಂಕಿಂಗಿಂದ ಅಥವಾ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಹಾಕ್ತಾರೆ. ಕೌನ್ಸಿಲಿಂಗಲ್ಲಿ ಹಾಕಬೇಕು ಯಾವ ಕಾಲೇಜ್ ಬೇಕು, ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ದಲ್ಲಿ ಫಸ್ಟ್ RV ಕಾಲೇಜ್ ಹಾಕಿದ್ದೀರಾ, ಸೆಕೆಂಡ್ ಪ್ರಯಾರಿಟಿ ಅದೇ ಕಾಲೇಜಲ್ಲಿ RV ಕಾಲೇಜಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ CS ಹಾಕಿದ್ದೀರಾ, ಮತ್ತು AIML ಹಾಕಿದ್ದೀರಾ ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ BMSಲ್ಲಿ CS ಹಾಕಿದ್ದೀರಾ. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಮೊದಲು ಚೆಕ್ ಮಾಡುತ್ತೆ ನಿಮಗೆ ನಿಮ್ಮ ಕ್ಯಾಟಗರಿ ಇದರಿಂದ ಸೂಟಾಗಿ ಎಷ್ಟು ಸೀಟ್ ಇದಾವೆ ಅಂತ. ಇದರಲ್ಲಿ ಇತ್ತಂದರೆ ಇದೆಲ್ಲ ಕಟ್ಟಾಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಹೋಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಹೋಗುತ್ತೆ. ನೀವು ಒಂದು ವೇಳೆ ಮೂರೇ ಹಾಕಿದ್ರೆ ಅಂದರೆ ಈ ಮೂರಲ್ಲಿ ನಿಮ್ಗೆ ಅಲಾಕಟ್ ಆಗಲಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತ ನಿಮಗೆ ಇದು ಬರುತ್ತೆ ರಿಸಲ್ಟು ಫಸ್ಟ್ ರೌಂಡಲ್ಲಿ. ಮತ್ತು ಸೆಕೆಂಡ್ ರೌಂಡಲ್ಲಿ ಮತ್ತೆ ಟ್ರೈ ಮಾಡ್ತಾರೆ ನಿಮ್ಗೆ ಸೀಟ್ ಇದೆ ಅಂತ. ಹೀಗೆ ಮಾಡಿ ಒಂದು ಯಾವುದಾದ್ರೂ ಥರ್ಡ್ ರೌಂಡ್ ತನಕ ಅಂಥದ್ರಲ್ಲಿ ಸಿಗ್ಬೋದು. ಇಟ್ಸ್ ಟೋಟಲಿ ಬೇಸ್ಡ್ ಆನ್ ಯುವರ್ ಕ್ಯಾಸ್ಟ್, ಯುವರ್ ರ್ಯಾಂಕಿಂಗ್ ಆ್ಯಂಡ್ ಯುವರ್ ರಿಸರ್ವೇಷನ್ ಲೈಕ್ ಹೈದರಾಬಾದ್, ಕರ್ನಾಟಕ,
ಕನ್ನಡ ಮೀಡಿಯಮ್ ಕೋಟಾ, ರೂರಲ್ ಕೋಟಾ ಎಕ್ಸೆಟ್ರಾ. ಇದರಿಂದ ಎಲ್ಲ ನಿಮ್ಮ ಪರಿಣಾಮ ಬೀರುತ್ತೆ. ಅದರಿಂದ ನೀವು ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಸಜೆಷನ್ನು. ನಿಮ್ಮ ನಿಮ್ಮ ಜನರಲ್ಲು ನಿಮ್ಗೆ ಯಾವ ಕೋಟಾ ಇಲ್ಲ ಅಂದರೆ ತುಂಬ ಬ್ಯಾಕ್ ಡ್ರಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂದು 44K ಆಗಿತ್ತು ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ. ನನ್ನ ಫ್ರೆಂಡ್ದು 60K ಆಗಿತ್ತು. ಅವಳಿಗೆ ಆ ಕಾಲೇಜ್ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವಳಿಗೆ ಇ.ಸಿ ಟಾಪ್ ಕಾಲೇಜು. ಅವಳಿಗೆ ಇ.ಸಿ 60, ಅವಳು SC ಇದ್ಲು, ನಾನು ಜನರಲ್ ಇದ್ದೆ. ಅವಳಿಗೆ ಸಿಕ್ತು ಇದೇ ಕಾಲೇಜಲ್ಲಿ, ಟಾಪ್ ಕಾಲೇಜ್ ಹೇಳಿದ್ನಲ್ಲ, ಆ ಕಾಲೇಜ್ ಹೇಳಕ್ಕೆ ಇಷ್ಟಪಡಲ್ಲ, ಅಲ್ಲಿ ಸಿಕ್ತು. ಬಟ್ ನನಗೆ ಇ.ಸಿ ಯಾವ ಕೋರ್ಸು ಯಾವ್ದು ಮೆಕ್ಯಾನಿಕಲ್ ಸಿವಿಲ್ ಬಿಟ್ಟು ಯಾವ ಕೋರ್ಸು ಸಿಗಂಗಿಲ್ಲ. ಬಿಕಾಸ್ ಐ ಬಿಲಾಂಗ್ಸ್ ಟು ಜನರಲ್ ಕೋಟಾ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ರೂರಲ್ ಸರ್ಟಿಫಿಕೇಟ್, ಹೈದರಾಬಾದ್ ಕೋಟಾ ಆರ್ ಕನ್ನಡ ಮೀಡಿಯಮ್ ರಿಸರ್ವೇಷನ್. ಸೊ ದ್ಯಾಟ್ಸ್ ದ ಬ್ಯಾಕ್ ಡ್ರಾ ಆಫ್ ಸಮ್ ಸ್ಟೂಡೆಂಟ್ಸ್. ಸೊ ಡೂ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ KCT ಎಕ್ಸಾಮ್. ಥ್ಯಾಂಕ್ ಯು. ನಿಮಗೆ ಡೀಟೇಲ್ಡಾಗಿ KCT ಬಗ್ಗೆ ಓವರ್ವ್ಯೂ ನಾನು ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ. ಸೊ ನಿಮಗೆ ಏನೇನು ಬೇಕು ಡೀಟೇಲ್ಸು ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಎನಿ ನೋಟಿಫಿಕೇಷನ್ ಅಬೌಟ್ ಮೈ ಚಾನಲ್ ಆ್ಯಂಡ್ ನ್ಯೂ ವೀಡಿಯೋಸ್. ಥ್ಯಾಂಕ್ ಯು.